ಸಾಕಮ್ಮ, ಇದೆ ಕಣೆ ನಮ್ಮ ನೇತ್ರಮ್ಮರ ಮನೆ. ಹೌದಾ ಮೋರೆ, ಇದೇನಾ ನೇತ್ರರ ಮನೆ? ಅಯ್ಯೋ ಹೆಂಗೈತೆ ನೋಡ್ರಿ, ಒಳ್ಳೆ ಹಳೇ ಮನೆ. ಅಲ್ಲಿ ನಿಮ್ಮ ಮನೆ ನೋಡಿದ್ರೆ ಒಳ್ಳೆ ಮನೆ ಇದ್ದಂಗೈತಿ. ಆದ್ರೆ ಇಂಥ ಮನೆಗೆ ನೇತ್ರಮ್ಮರು ಅದು ಹೆಂಗ್ ಸಂಸಾರ ಮಾಡ್ಕೊಂಡಿದ್ದಾರೋ ಏನೋ. ನನಗೆ ಬೇಜಾರಾಗ್ತೈತಿ ಅಮ್ಮೋರೆ ನೇತ್ರ ನೆನೆಸ್ಕೊಂಡ್ರೆ. ಅಯ್ಯೋ ಬಿಡೆ ಸಾಕಮ್ಮ, ಈಗ ಆ ವಿಚಾರ ಯಾಕೆ? ನಾವು ಬಂದಿರೋದು ನಿನ್ನ ಮಗುಗೆ ನಮ್ಮ ನೇತ್ರಮ್ಮನ ಹಾದ್ನಿ ನೋಡ್ಕೊಂಡು ಹೋಗಕ್ಕೆ. ಸಂತೋಷವಾಗಿರ್ಬೇಕ ಸಮಯದಾಗೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಹೆಂಗೋ ನನ್ನ ಮಗಳು ಹೆಂಗೋ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಈಗ ನನ್ನ ಅಳಿಯನೂ ಟ್ಯಾಕ್ಟ್ರಿ ತಗೊಂಡು ಚೆನ್ನಾಗಿ ದುಡಿತಾ ಇದ್ದಾನೆ. ನಮ್ಮ ನೇತ್ರಮ್ಮರೂ ದುಡ್ದು ಸಂಪಾದನೆ ಮಾಡಿ ಅವರು ಒಂದು ಹೊಸ ಮನೆ ಕಟ್ಟಿಸ್ತಾರೆ ಹೇಳು. ಈಗ ಆ ವಿಚಾರ ಯಾಕೆ? ಬಾ ನಾವು ಒಳಕ್ಕೆ ಹೋಗೋಣ. ನಾಗ ಇದೆ ಕಣೋ ನಿಮ್ಮ ಮಾವನ ಮನೆ. ಹೌದೇನಮ್ಮ, ತುಂಬಾ ಚೆನ್ನಾಗೈತೆ ಮನೆ. ಇಲ್ಲೇನಾ ನನ್ ಹುಡ್ಗಿ ನೋಡೋದು? ಹೆಂಗೈದಾಳಮ್ಮ ಹುಡ್ಗಿ? ಅಯ್ಯೋ ಚೆನ್ನಾಗಿರ್ತಾಳೆ ನೋಡಿಯಲ್ಲ ನಾಗ. ನೀನೇನು ಹೆಂಗೇನೆ ಒಳ್ಳೆ ರಾಜ್ಕುಮಾರ ಕಣ್ಣಂಗ್ ಕಾಣ್ತಾ ಇದೆಯಾ. ಬಿಳಿ ಅಂಗಿ ಪಂಚೆ ಉಟ್ಕೊಂಡು ಒಳ್ಳೆ ಮಹಾರಾಜ ಇದ್ದಂಗಿದ್ಯಾ. ನೀನ್ ನೋಡ್ತಿದಂಗೆ ಎಂತ ಹುಡ್ಗಿ ಅದನ್ನು ಒಪ್ಕೊಂಡ್ಬಿಡ್ತಾಳೆ ಇವಾಗ. ಮೊದ್ಲಂಗೆನೆ ಗಡ್ಡ ಎಲ್ಲ ಬಿಡ್ಕೊಂಡು ಒಳ್ಳೆ ಕಳ್ಳ ಕಣ್ಣಂಗ್ ಕಾಣ್ತಿದ್ದೆ. ಈಗ ನೋಡು ಮದುಮಗನ್ ಕಳೆ ಎದ್ದು ಕಾಣ್ತೈತೆ ನಿನ್ ಮಕ್ಕದಾಗೆ ಅಲ್ವಾ ಅಮ್ಮೋರೆ? ಹೌದೇನಮ್ಮ, ನಾನು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದೀನ? ಹ್ಞೂ ಕಾಣ ನಾಗ. ಸುಮ್ಮನ್ ಬಾ, ಅಲ್ಲಿ ಬಿಡ್ಬೇಡ ನೀನು. ಒಂದಿಟ್ಟು ಗಂಭೀರವಾಗಿರೋದು ಕಲ್ತ್ಕ. ಸುಮ್ಮನ್ ಬರೀ ಹೋಗೋಣ ಒಳಕ್ಕೆ. ಸಾಕಮ್ಮ ಕರ್ಕೊಂಬಾರಿ ಒಳಕ್ಕೆ ಹೋಗೋಣ. ಸುಮ್ಮನ ನೇತ್ರ ಮೈದಾಳೋ ಹೆಂಗ ಇರು, ಕರಿತೀನಿ. ಅವಳೆ ಬಂದು ಕರ್ಕೊಂಡು ಹೋಗ್ತಾಳೆ. ನೇತ್ರಮ್ಮ, ನೇತ್ರಮ್ಮ ಯಮ್ಮ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಸಾಕಕ್ಕಯ್ಯ ಚೆನ್ನಾಗಿದ್ಯಾ? ಏನು ನಾಗ ಚೆನ್ನಾಗಿದ್ಯೇನು? ಒಳ್ಳೆ ಮದುಮಗನ್ ಕಳೆ ಎದ್ದು ಕಾಣ್ತೈತಲ್ಲ ನಿನ್ ಮಕ್ಕದಾಗ ಇವತ್ತು. ಅಯ್ಯೋಯ್ಯೋ, ನೀನು ಅಂತ ನಾ ಗುರ್ತೇ ಸಿಗಲ್ವಲ್ಲ, ಹಂಗಾಗಿದ್ಯಾ? ಓ ಕಣಮ್ ನೇತ್ರಮ್ಮ, ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ನೀನ್ ಚೆನ್ನಾಗಿದ್ಯಾ? ನಿನ್ ಗಂಡ ಟ್ಯಾಕ್ಟ್ರಿಗೆ ಚೆನ್ನಾಗಿ ದುಡ್ಕೊಂಬತ್ತಾನೆ ತಾನೆ? ದುಡ್ಡೆಲ್ಲನ ನೀನ್ ಇಸ್ಕೊಂತಿ ತಾನೆ? ದುಡ್ದಿರೋದೆಲ್ಲನ? ಹ್ಞೂನಮ್ಮ, ನಾನ್ ಬಿಟ್ಬಿಡ್ತೀನ? ನಮ್ಮಪ್ಪ ಸಾಲ ಕೊಡ್ಸಿರೋದು ಅಂತ ಹೇಳಿ ದಿನಾನ ಎದ್ದಾಡ್ಸಿ ಕೆಲ್ಸ ಕಳಿಸ್ತೀನಿ. ಬಂದೇಡ್ಕೆನೆ ದುಡ್ಡ ವಸೂಲಿ ಮಾಡಿ ಇಕ್ಕೊಂತೀನಿ. ಸಾಲ ಕಟ್ಟಬೇಕಲ್ಲ ಬ್ಯಾಂಕಿಗೆ ತಿಂಗಳಾದ್ರೆ. ಅದಕ್ಕೇನೆ ಹೇಳಿದೀನಿ, ನನ್ನ ಗಂಡನೂ ಅಷ್ಟೇನೆ ತಂದು ಕೊಡ್ತಾನೆ. ಮೊದಲನೇ ದಿವಸ ಮಾತ್ರನ ಎಲ್ಗೋ ಹೋಗಿದ್ದ ಬಿಡಿ. ಇವಾಗ ಆ ವಿಚಾರ ಯಾಕೆ? ಬರೀ ಒಳಕ್ಕೆ ಹೆಣ್ಣೋಡ ಶಾಸ್ತ್ರಕ್ಕೆ ಬಂದಿದ್ದೀರಾ. ಈಗ ನಮ್ಮ ವಿಚಾರ ಯಾಕೆ ಮಾತಾಡೋಣ? ಸುಮ್ಮನೆ ಯಾಕೆ? ಬಾರಮ್ಮ ಒಳಕ್ಕೆ. ನಾಗ ಬಾರೋ. ಹೌದಾ ಚಿಕ್ಕಮ್ಮರೇ, ನಾನು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದೀನ? ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಎಲ್ಲಾರು ನನ್ನ ಹೊಗಳ್ತಾ ಇದ್ದಾರೆ ಇವತ್ತು. ಆಯ್ತಾಯ್ತು, ಅಲ್ಲಿ ಮುಚ್ಕ. ನಡಿ ಒಳಕ್ಕೆ ಹೋಗೋಣ. ರಮ್ಮ, ನಿನ್ನ ಅತ್ತೆನೂ ನಿನ್ ಗಂಡಗೂ ಹೇಳಿದ್ದೆ ತಾನೆ ಹೆಣ್ಣು ನೋಡಕ್ ಓದ್ತಾರೆ ಇವತ್ತು ಅಂತಾನ? ಹೂನಮ್ಮ, ನೆನ್ನೆಸ್ಲೆ ಹೇಳ್ದೆ. ನಮ್ಮ ಅತ್ತಿಗೂ ನನ್ ಗಂಡಗೂ ಎಲ್ಲಾರ್ಗು ಸುಜಿನ ನೋಡಕ್ ಬರ್ತಾ ಇದಾರೆ ಇವತ್ತು ಅಂತಾನ. ಹೌದಾ? ಏನಂದ್ರು ನಿಮ್ಮ ಅತ್ತೆ ಒಪ್ಕೊಂಡ್ಲಾ? ಹೇಳ್ದೆ, ಒಳ್ಳೆ ಹುಡುಗ, ಚೆನ್ನಾಗಿ ನೋಡ್ಕೊಂತಾರೆ, ನಮ್ಮ ಸ್ಥಿತಿ ತಕ್ಕಂಗಿರ್ತಾನೆ, ಅವ್ರೇನು ವರದಕ್ಷಿಣೆ ಗಿರ್ದಕ್ಷಿಣೆ ಏನು ಕೇಳಲ್ಲ ಅಂತ ಹೇಳ್ದೆ. ಅದಕ್ಕೆ ನಮ್ಮ ಅತ್ತೆ ಒಪ್ಕೊಂಡ್ಬಿಟ್ಲು. ಹೆಂಗೂ ಖರ್ಚೆ ಇರಲ್ಲ, ಮದುವೆ ಖರ್ಚು, ದೇವಸ್ಥಾನದಾಗ ಮದುವೆ ಮಾಡ್ಕೊಂಬರೋದು ಅಂತ ಹೇಳಿದ್ಕೋ ಅದಕ್ಕೂ ಒಪ್ಕೊಂಡು ಬಿಟ್ಲು ನಮ್ಮ ಅತ್ತೆ. ಬರೀ ಒಳಕ್ ಇವಾಗ ಹೆಂಗೋ ಸದ್ಯ ನನ್ನ ಮಗುಗೊಂದು ಏನ್ ಸಿಕ್ತೈತಲ್ಲ. ಕುತ್ಕೊಳ್ರಿ ಕುಕ್ಕಳ್ರಿ, ಚಾಪೆ ಮೇಕೆ. ಸಾಕಕ್ಕಯ್ಯ ಕುಕ್ಕ. ನಾಗ ಕುಕ್ಕಳು. ಕರಿಯಗಮ್ಮ, ನಿನ್ ಗಂಡ ಮನೆಗಿಲ್ವೇ ಇವತ್ತು? ಟ್ರ್ಯಾಕ್ಟರ್ ತಗೊಂಡೋಗ್ಯಾನೆ ಕೆಲ್ಸಕ್ಕೆ? ಇಲ್ಲ ಕಣಮ್, ಇವತ್ತು ಹೋಗಿಲ್ಲ. ನಾನೇ ಹೇಳಿದ್ದೆ ಸೂಜಿ ನೋಡಕ್ಕೆ ನಮ್ಮ ಅಮ್ಮಯ್ಯ ಗಂಡನ ಕರ್ಕೊಂಡ್ ಬರ್ತೈತಿ, ಎಲ್ಗೂ ಹೋಗ್ಬೇಡ ಇವತ್ತು ಕೆಲ್ಸಕ್ಕೆ, ಇವತ್ತು ಒಂದ್ ದಿವಸ ಅಂತ ಹೇಳ್ದೆ. ಹೋಗಿಲ್ಲ, ಮನೆಗೆ ಇದ್ದಾರೆ. ಒಳಗ ಇದ್ದಾರೆ, ಇರ್ರಿ ಕರಿತೀನಿ. ರೀ ರೀ ಬರ್ರಿ ಇಲ್ಲಿ, ಗಂಡಿನ ಕಡೆಯವ್ರು ಬಂದವ್ರೆ. ಅತ್ತೆ ಆತ ಸೂಜಿನ ರೆಡಿ ಮಾಡಿದ್ದು. ಯಮ್ಮ ಯಮ್ಮ, ಇನ್ನ ಎಣ್ಣೆ ಯಾವಾಗ ಕರ್ಕೊಬತ್ತಾರಮ್ಮ? ಯಾವಾಗ ಕರ್ಕೊಬತ್ತಾರ ಹೇಳಮ್ಮ, ನಾನು ನೋಡ್ಬೇಕು ಜಲ್ದು. ನನ್ನ ಮದ್ವೆ ಆಗ ಹುಡುಗಿ ಹೆಂಗ ಇದ್ದಾಳೆ ಅಂತಾನ. ಏನಾಗ ಕರ್ಕೊಂಬಂದ್ ತೋರಿಸ್ತಾರೆ. ನೀನು ಮೊದ್ಲು ಅಲು ಮುಚ್ಕೊಳ್ಳು. ಅದ್ಯಾಕೋ ಹಂಗ ಅಲ್ಲಿ ತರ್ಕೊಂಡಿದ್ಯಾ? ಯಾವಾಗಿಂದ ನಾ ಮುಚ್ಕೊಳ್ಳು ಅಂತ ಹೇಳ್ದಂಗೆಲ್ಲನ? ಮುಚ್ಕ, ಕರ್ಕೊಂಬತ್ತಾರೆ ನೋಡಿವಂತೆ. ಅದ್ಯಾಕಂಗೆ ಜೊಲ್ ಸುರಿಸ್ತೀಯ? ಕರ್ಕೊಬರೋ ತಕನ ಒಂದ್ ಸ್ವಲ್ಪ ಹೊತ್ತು ಅದಿನ್ಕೇನ್ ಕುಕ್ಕ. ನೇತ್ರ ಬಂದ್ರ ಗಂಡಿನ ಕಡೆಯವರು? ಕಣ್ರಿ ಬಂದಿದ್ದಾರೆ, ಹೋಗಿ ಮಾತಾಡ್ಸೋಗ್ರಿ. ಹುಡುಗ ಆಮೇಲೆ ಹುಡುಗಾರ ತಾಯಿ ಇಬ್ರು ಬಂದೇವ್ರೆ, ಮಾತಾಡ್ಸೋಗ್ರಿ ಹೋಗಿ. ಅತ್ತೆ ಚೆನ್ನಾಗಿದ್ದಾರ? ಅತ್ತೆ ಮನೇಲೆಲ್ಲ ಚೆನ್ನಾಗಿದ್ದಾರಾ? ಮಾವ ಪದ್ದು ಆಮೇಲೆ ತಿಮ್ಮಜ್ಜಿ ಎಲ್ಲರೂ ಚೆನ್ನಾಗಿದ್ದಾರಾ? ಓನಪ್ಪ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ಯಾ? ಹೆಂಗ ದಿನ ಕೆಲ್ಸಕ್ಕೆ ಹೋಗ್ತೀಯ ತಾನೆ? ಚೆನ್ನಾಗಿ ದುಡ್ದು ಸಾಲ ಎಲ್ಲ ತೀರಿಸಿ ನೀನು ಚೆನ್ನಾಗ್ ಆಗ್ಬೇಕಣಪ್ಪ. ಅದಕ್ಕೇನೆ ನಾವು ಟ್ಯಾಕ್ಟ್ರಿ ಕೊಡ್ಸಿರೋದು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಬ್ಲಿ ಅಂತಾನ. ಸರಿ ಅತ್ತೆ, ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ದುಡಿತಾ ಇದ್ದೀನಿ. ಆದಷ್ಟು ಬೇಗ ಟ್ಯಾಕ್ಟ್ರಿ ಸಾಲ ತೀರಿಸ್ಬಿಡ್ತೀನಿ. ತೀರಿಸಿ ಆಮೇಲೆ ನಾನು ಸಂಪಾದನೆ ಮಾಡಿ ನಾವು ಒಂದ ಚೆನ್ನಾಗಿರೋ ಮನೆನೇ ಕಟ್ಟಿಸೋಣ ಅಂತಿದ್ದೀವಿ. ಸರಿ ಸರಿ, ಇಲ್ಲಿ ಹುಡುಗರ ತಾಯಿ ಕೂತವ್ರೆ, ಮಾತಾಡ್ಸು ಅವ್ರನ್ನ. ನಮಸ್ಕಾರ, ಚೆನ್ನಾಗಿದ್ದೀರಾ?
ಅಯ್ಯ ಇದೇನಿದು ಹುಡ್ಗಿ ನೋಡಕ್ ಬಂದ್ರೆ ಹುಡ್ಗ ಮಾತಾಡಿಸ್ತಾ ಇದ್ದಾನೆ. ಹಾ, ನಾವು ಹುಡ್ಗಿ ನೋಡಕ್ ಬಂದಿದ್ದು. ಏಯ್ ನಾಗ, ಇವನು ಹುಡ್ಗ ಅಂದ್ರೆ ನೇತ್ರನ್ ಗಂಡ. ಹುಡ್ಗಿ ಇದ್ದಾಳಲ್ಲ, ಹುಡ್ಗಿಗೆ ಅಣ್ಣ ಯಾಕ್ಬೇಕು? ನಮಸ್ಕಾರ ಮಾಡು ನೀನು. ಓ, ಅಣ್ಣ ಯಾಕ್ಬೇಕೇನು? ನಾನು ಹುಡ್ಗಿ ತೋರಿಸ್ತಾರೆ ಅಂತ ಅನ್ಕೊಂಡ್ರೆ ಹುಡ್ಗ ಬಂದ್ ನಿಂತವನೇ ಅಂತ ಅನ್ಕೊಂಡಿದ್ದೆ. ಅಣ್ಣಯ್ಯನಾ? ನಮಸ್ಕಾರ ಕಣ ಅಣ್ಣಯ್ಯ, ಚೆನ್ನಾಗಿದ್ದೀರಾ? ಎಲ್ಲಿ ನಿನ್ ತಂಗಿನ ಕರ್ಕೊಂಬರ್ರಿ, ನಾನು ಜಾಸ್ತಿ ನೋಡ್ಬೇಕು ಹುಡ್ಗಿನ. ಓ, ನಮಸ್ಕಾರ ಕಣಣ್ಣ. ಏನು ನಿಮ್ಮ ಹೆಸರು? ನನ್ನ ಹೆಸರು ಬುಸ್ ನಾಗ ಅಂತಾನ. ಏನು ಬುಸ್ ನಾಗನ? ಅದ್ಯಂತ ಹೆಸರು? ಅಯ್ಯೋ, ಅದು ಬುಸ್ ನಾಗ ಅಲ್ಲ ಕಣಪ್ಪ, ನನ್ ಮಗನ ಹೆಸರು ಬರೇ ನಾಗ ಅಂತ ಹೆಸರು ಅಷ್ಟೇನೆ. ನಾಗ ಅಂತ ಹೆಸರಿಕೆ ಅಂದ್ರೆ ಅದಕ್ಕೆ ನಮ್ಮೂರಾಗೆ ಬುಸ್ ನಾಗ ಅಂತ ಕರೀತಾರೆ. ಅದನ್ನೇ ಹೇಳ್ತಾ ಇದ್ದಾನೆ ಅಷ್ಟೇನೆ. ಈ ನಾಗ ಗೊತ್ತಾಗಲ್ಲ ನಿನಗೆ? ಹೆಂಗ್ ಹೇಳ್ಬೇಕು ಅಂಬೋದು? ಅಯ್ಯೋ, ಊರಾಗೆಲ್ಲ ಹಂಗೆ ಕರೆದು ರೂಢಿ ಆಗೈತಲ್ವಾ, ಇವ್ರಿಗೂ ಹಂಗೆ ಅನ್ನಿಸ್ತೈತಿ. ಇವ್ರ ಹೆಸರು ಬುಸ್ ನಾಗ ಅಂತಾನೆ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ನೇತ್ರ ಬಂದ್ರೆ ನಮ್ಮ ಗಣ್ಣಿ ಕಡೆರು ಮತ್ತೆ ಅವಾಗ್ಲೇ ಬಂದ್ರು ಅವರು. ಸೂಜಿ ಸೀರೆ ಉಡ್ಕೊಂಡಿದ್ದಾತ ಕರ್ಕೊಂಬರಕ್ಕಿಲ್ವಾ? ಹೌದಾ, ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆಲೇನೆ ಸೀರೆ ಉಡ್ಕೊಂಡು ಹೊರಟ ಇದ್ದಾಳೆ. ಇರು, ಕಾಪಿ ತಾಂಬರಕ್ಕೆ ಹೇಳ್ತೀನಿ ಅವಳಿಗೆ. ನೀವು ಅವ್ರನ್ನ ಮಾತಾಡ್ಸೋಗ್ರಿ, ನಾನ್ ಕರ್ಕೊಂಬರ್ತೀನಿ ಸೂಜಿನ. ಹೋಗ್ರಿ ಮಾತಾಡ್ಸೋಗ್ರಿ ಅವ್ರನ್ನ. ಸರಿ ಅಮ್ಮ, ಹೋಗಿ ಜಲ್ದು ಕರ್ಕೊಂಬರಗು. ಸೀರೆ ಪರ ಹೆಂಗ್ ಉಡ್ಕೊಂಡವಳೆ ಏನು ಅಂತ ಒಂದಿಟ ನೋಡು. ನಮಗೂ ಸರಿಯಾಗಿ ಗೊತ್ತಾಗಲ್ಲ, ಹಳೆ ಕಾಲದಾರ ನಾವು. ನೀವಾದ್ರೆ ಒಂದಿಟ ನೆರ್ಗು ಪರ್ಗು ಎತ್ತ ಒಯ್ಕೊಂಡು ಚೆನ್ನಾಗಿ ಕುಡ್ಕೊಂತೀರ. ಒಂದಿಟ್ ನೋಡಿ ಕರ್ಕೊಂಬ ಹಚ್ಕಟ್ಟಾಗಂಗ. ಕಾಳಮ್ಮರೆ ಚೆನ್ನಾಗಿದ್ದೀರಾ? ಸಾವುಕಾರ ಚೆನ್ನಾಗಿದ್ದಾರಾ? ಶಾಂತಮ್ಮರೆ ನಾವು ಚೆನ್ನಾಗಿದ್ದೀವಿ. ಇವ್ರೇ ನೋಡ್ರಿ, ಇವನೇ ಮದ್ವೆ ಗಂಡು. ಆ ಕಡೆಗಿರೋದು ಇವ್ರ ಅಮ್ಮಯ್ಯ, ಸಾಕಮ್ಮ ಅಂತ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವೇನ ಮದ್ವೆ ಹುಡ್ಗಿ? ಏಯ್ ನಾಗ, ಏನ್ ಬಂದಿರೋದು ಗೊತ್ತು ನಿನಗೆ? ಅಲ್ಲ, ಅಯ್ಯಮ್ಮ ಮದ್ವೆ ಹುಡ್ಗಿ ತರ ಕಾಣ್ತೈತಿ. ಅವ್ರ ಅಮ್ಮಯ್ಯ ಕಣು. ಅಲ್ಲ, ತಲೆನಾದ್ರೂ ನೋಡದ್ ಬೇಡ್ರಿ, ಬೆಳ್ಳನ್ ತಲೆ ಕಾಣ್ತೈ. ತಾಲೇನಿ ಹೊಜ್ಜಿ ಆಗೈತೆ. ಅಯ್ಯಮ್ಮ ಮದ್ವೆ ಹುಡ್ಗಿನಿ ಅಂತ ಕೇಳ್ತೀಯಲ್ಲ, ಗೊತ್ತಾಗಲ್ಲ ನಿನಗೆ? ಏಯ್ ನಾಗ, ನಿನ್ಗೇನ್ ಬಂದಿರೋದು ಗೊತ್ತು? ಬಾಯಿ ಮುತ್ಕೊಂಡು ಕುಕ್ಕಮ್ಮಕ್ಕಾಗಲ್ವೇ? ಒಂದ್ ಸ್ವಲ್ಪ ಹೊತ್ತು. ಅಯ್ಯೋ ಅಮ್ಮ, ನಾನು ತಲೆ ನೋಡ್ಲಿಲ್ಲ, ಬರೀ ಮಕ ನೋಡ್ದೆ. ಅದಕ್ಕೆ ಇದೇ ಏನೋ ಮದ್ವೆ ಹುಡ್ಗಿ ಅಂತ ಕೇಳ್ದೆ ಅಷ್ಟೇನೆ. ನನ್ ಯಾಕೆ ಹೋಯ್ತೀಯ? ಸುಮ್ಮನಿರಮ್ಮ. ಅಲ್ಲ, ಮದ್ವೆ ಹುಡ್ಗಿನ ತೋರ್ಸೋದ್ ಬಿಟ್ಟು ಆ ಹುಡ್ಗ ಒಂದ್ಸಲ ಬರ್ತಾನೆ, ಅವ್ರ ಅಮ್ಮಯ್ಯ ಒಂದ್ಸಲ ಬರುತ್ತೆ. ನನ್ಗೆ ಹೆಂಗ್ ಗೊತ್ತಾಗುತ್ತೆ ಹೇಳು ಮದ್ವೆ ಹುಡ್ಗಿ ಯಾರು ಅಂತಾನ? ನಾನು ಹೋಗಿನ ನಿನಗೆ ಮದ್ವೆ ಮಾಡ್ಬೇಕು ಅಂತ ಕರ್ಕೊಂಬನ್ನಲ್ಲ ಏನ್ ನೋಡಕ್ಕೆ. ನಿನ್ ತಲೆಗೆ ಒಂದೀಟು ಬುದ್ಧಿನೇ ಇಲ್ಲ. ಹಿಂಗೆ ಪೆದ್ದು ನಂಗೆ ಮಾತಾಡಬೇಡ, ಬಾಯಿ ಮುಚ್ಕೊಂಡು ಕೂತ್ಕ. ಅಲ್ಲಿ ಮುಚ್ಕ ಅಂತ ಹೇಳ್ದಿರೂ ಅಲ್ಲಿ ಮುಚ್ಕೊಂಬಂಗೆ ಇಲ್ವಲ್ಲ ನೀನು. ಶಾಂತಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ. ಏನು ಅಂದ್ಕಮಕ್ಕೂ ಹೋಗ್ಬೇಡ. ಸುಮ್ಮನೆ ಇವನು ತಮಾಷೆಗೆ ಹಂಗೆ ಕೇಳೋಣ ಅಷ್ಟೇನೆ. ಇವನೊಂದು ಸ್ವಲ್ಪ ಜಾಸ್ತಿ ತರಲೆ ನನ್ನ ಮಗ ಇವನು. ಅದಕ್ಕೆ ಹಂಗೆ ಕೇಳೋಣ ಅಷ್ಟೇನೆ. ತಮಾಷೆನಾ? ಅಯ್ಯಯ್ಯೋ, ನನಗಂತೂ ಗಾಬರಿ ಆಗ್ಬಿಟ್ಟಿತ್ತು. ಇದ್ಯಾಕೆ ಹುಡುಗ ಹಿಂಗೆ ಕೇಳ್ತಾ ಇದ್ದಾನಲ್ಲ, ನನ್ನ ಮಕ ನೋಡಿದ್ರೆ ಹುಡುಗಿ ಥರ ಕಾಣಿಸ್ತೀನ ಅನಿಸ್ಬಿಟ್ಟಿತ್ತು. ಹೋಗ್ಲಿ ಬಿಡಿ, ಪರವಾಗಿಲ್ಲ. ನನ್ನ ಮಗಳನ್ನ ನೇತ್ರ ಕರ್ಕೊಬತ್ತಾಳಿರಿ, ನೋಡಿರಂತೆ. ಕಣಕ, ತಮಾಷೆಗೆ ಹಂಗಂದಿದ್ದು ಅಷ್ಟೇನೆ. ನನ್ನ ಮಗ ಯಾವಾಗ್ಲೂ ಅಷ್ಟೇನೆ, ಎಲ್ಲಾರನ್ನೂ ನಗಿಸ್ತಿರ್ತಾನೆ ಹಿಂಗೆ ತಮಾಷೆ ಮಾಡಿ ಅಷ್ಟೇನೆ. ನೀನೇನು ಅಂದ್ಕೊಂಬಕ್ ಹೋಗ್ಬೇಡ, ಸುಮ್ಮನಿರು. ಹೋಗಿ ನಿನ್ನ ಮಗಳನ್ನ ಕರ್ಕೊಬರಕ್ ಜಾಲ್ದು. ಸುಜಿ ನಡಿಯೇ, ಎಲ್ಲಾರ್ಗು ತಗೊಂಡೋಗಿ ಟೀ ಕೂಡ ಹೋಗಿ ಹೋಗು. ಏನಾಗ ಈಗ ತಕೊಂಬಂದ್ಲಲ್ಲ ಟೀನ, ಇವಳೆ ಹುಡುಗಿ. ನೋಡು ಕಣ್ಬಿಟ್ಟು ಸರಿಯಾಗಿ. ಹುಡುಗಿಗೂ ಅವ್ರ ಅಮ್ಮಿಗೂ ವ್ಯತ್ಯಾಸನೇ ಗೊತ್ತಾಗಲ್ಲ ನಿಮ್ಗೆ. ದಟ್ ನನ್ನ ಮಗ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.